ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಏನು ವಿಷಯ ಅಂತ ಹೇಳಿದರೆ, ಇವತ್ತು ವಿಷಯ ಏನಂತ ಹೇಳಿದರೆ ಗೈಸ್, ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿದ್ದೆ ನನ್ನ ಡಬ್ಬಿ ನಾನು ಈಗ ಸೇವಿಂಗ್ಸ್ ಮಾಡಿ ಎಲ್ಲ ಇಡ್ತೇನೆ, ಶಂಜನಿಗೆ ಏನಾದರೂ ತೆಗಿಲಿಕ್ಕೆ ಅಂತೆಲ್ಲ ಹೇಳಿದ್ದೆ. ಹಾಗೆ ನಾನು ಲಾಸ್ಟ್ ಟೈಮ್ ಕೂಡ ಗೋಲ್ಡ್ ಪರ್ಚೇಸ್ಗೆಲ್ಲ ಹೋದಾಗ ನಿಮಗೂ ಕೂಡ ತೋರಿಸಿದ್ದೆ ಅಲ್ಲ ಗೈಸ್, ನಾನು ಏನು ತಗೊಳ್ಬೇಕು ನೆಕ್ಸ್ಟ್ ಅಂತೆಲ್ಲ ಹೇಳಿ ಕೆಲವೊಂದು ಕ್ಲಿಪ್ ಹಾಕಿದ್ದೆ ಲಾಸ್ಟ್ ಟೈಮ್ ತುಂಬ ಬ್ಯಾಕ್ ವೀಡಿಯೋಸಲ್ಲೆಲ್ಲ. ಬಟ್ ನನಗೆ ಅದು ಈಗ ನೋಡುವ ಅಂದರೆ ತೆಗೆಯುವ ಅಂತ ಮನಸ್ಸಾಯಿತು. ಸೊ ಇನ್ನು ಆಯ್ತಲ್ಲ, ನೆಕ್ಸ್ಟ್ 1 ಮಂತ್ ಮಾತ್ರ ಇರೋದು. ನೆಕ್ಸ್ಟ್ ಮಂತ್ ಶಂಜನ ಬರ್ತಿರಲ್ಲ ನವಂಬರಲ್ಲಿ. ಸೊ ಹಾಗೆ ಗೈಸ್ ಏನು ಮಾಡಿದೆ, ನಾನು ಡಬ್ಬಿನೂ ಬ್ಲಾಸ್ಟ್ ಮಾಡಿಸಿದೆ. ಸಲ್ಮಾನ್ ಅವ್ರ ಹತ್ರ ಹೊಡೀರಿ ಅಂತ ಹೇಳಿದೆ. ಯಾಕಂತ ಹೇಳಿದೆ, ನಾನು ಶಂಜನಿಗೆ ಗೊತ್ತುಂಟಲ್ಲ ನಿಮಗೆ, ನಾನು ಇಯರಿಂಗ್ಸ್ ಬೇರೆ ಚೇಂಜ್ ಮಾಡಬೇಕು ಅಂತ ಹೇಳಿದ್ದೆ ನಾನು ಲಾಸ್ಟ್ ಒಂದು ವ್ಲಾಗಲ್ಲಿ. ಅವಳದ್ದು ಪೆಂಡೆಂಟ್, ನೇಮ್ ಪೆಂಡೆಂಟ್ ಎಲ್ಲ ಮಾಡ್ಲಿಕ್ಕೆ ಕೊಟ್ಟಿದ್ದೇನೆ. ಹಾಗೆ ನನಗೆ ಅವಳಿಗೊಂದು ಇಯರಿಂಗ್ಸ್ ತೆಗಿಬೇಕು ಡೈಮಂಡ್ ಇದಂತೆಲ್ಲ ಹೇಳಿದ್ದೆ. ನನಗೆ ಅಂದರೆ ತುಂಬಾ ಇಷ್ಟ ಅವಳಿಗೆ ನಾನು ಡೈಮಂಡ್ ಎಲ್ಲ ತೆಗೆದುಕೊಡ್ಬೇಕಂತ ಹೇಳಿ. ನನಗೆ ಆಸೆ ಇಲ್ಲ ಗೈಸ್ ಡೈಮಂಡ್ ಇದೆಲ್ಲ. ಯಾಕಂತ ಹೇಳಿದರೆ ಅದು ಬರೀ ಸ್ಟೋನ್ಗೆ ಮಾತ್ರ ವ್ಯಾಲ್ಯೂಯೇಷನ್ ಇರೋದು, ಅಂದರೆ ಸ್ಟೋನ್ ಮತ್ತು ಡೈಮಂಡ್ ಅಂತೇಳಿ. ಮತ್ತು ಗೋಲ್ಡ್ 18 ಕ್ಯಾರೆಟ್ ಇದೆ ಬರೋದು ಅದರಲ್ಲಿ. ಸೊ ಹಾಗಿರುವಾಗ ನನಗೆ ಪ್ಯೂರ್ ಗೋಲ್ಡ್ ತೆಗಿಲಿಕ್ಕಂತ ಇಷ್ಟ. ಡೈಮಂಡ್ ಅಂತ ಹೇಳಿ ಒಂಥರ ಡೈಮಂಡ್ ಅಂತ. ಬಟ್ ಇವಾಗ ಯಾರು ಡೈಮಂಡ್ ಅಂತ ಹೇಳಿ ಅಷ್ಟು ಯಾರು ಕೂಡ ಇದು ಮಾಡೋದಿಲ್ಲ. ಮೊದಲಾಗಲ್ಲ, ಮೊದಲೆಲ್ಲರಿಗೂ ಡೈಮಂಡ್ ಅಂತ ಹೇಳುವಾಗ ಒಂಥರ ವಿಚಿತ್ರ ಆಶ್ಚರ್ಯ ಥರ. ಬಟ್ ಇವಾಗ ಯಾರಿಗದು ಅಷ್ಟು ಕೇರಿಲ್ಲ. ಇವಾಗ 10,000 14,000 7,000ಕ್ಕೆಲ್ಲ ಇವಾಗ ಡೈಮಂಡ್ ಸಿಗ್ತದೆ. ಸೊ ಹಾಗೆ ನಾನು ಶಂಜಂದು ಇಯರಿಂಗ್ ನಾನೊಂದು ನೋಡಿದ್ದೇನೆ, 2 ಬದಿ ನೋಡಿದ್ದೇನೆ. ಬಟ್ ನಾನು ನಿಮ್ಗೆ ಗೊತ್ತುಂಟಲ್ಲ ಜಾಸ್ತಿಗೆ ಎಲ್ಲಿ ಗೋಲ್ಡ್ ತೆಗೆಯೋದಂತ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು. ಹಾಗೆ ನಾನು ಅಲ್ಲಿ ಕೇಳಿದಾಗ ಉಂಟಲ್ಲ, ಅಲ್ಲಿದ್ದು ಮತ್ತು ಇಲ್ಲಿಗೆ ಟ್ಯಾಲಿ ಮಾಡಿ ನೋಡುವಾಗ ಇಲ್ಲಿ ನನಗೆ ಎಷ್ಟು ಓಕೆ ಅಂತ ಅನಿಸ್ತು. ನೋಡ್ಲಿಕ್ಕೂ ಕೂಡ ಒಳ್ಳೆ ಇತ್ತು, ಡಿಸೈನ್ ಕಲೆಕ್ಷನ್ಸ್ ಕೂಡ ಒಳ್ಳೆ ಇತ್ತು, ರೇಟ್ ಕೂಡ ಒಳ್ಳೆ ಇತ್ತು. ಅಂದರೆ ನಾವು ರೇಟು ಕೂಡ ಅಲ್ಲಿದ್ಕಿಂತ ಇಲ್ಲಿ ಇಷ್ಟು ಆಗ್ಬೋದು. ಸೊ ಹಾಗೆ ಕೆಲವ್ರಿಗೆ ಏನಂತ ಹೇಳಿದರೆ, ಕೆಲವರಿಗೆ ನಾವೀಗ ನಮಗೆ ಗೊತ್ತಿರೋದಿಲ್ಲ ಡೈಮಂಡ್ಗೆ ಎಷ್ಟು ರೇಂಜ್ ಇರುತ್ತೆ, ಏನು ಡೈಮಂಡ್ ವಿಷಯ ಗೊತ್ತಿರೋದಿಲ್ಲ. ಸೊ ಹಾಗೆ ನಾವು ಸಡನ್ಲಿ ಹೋಗಿ ಒಂದು ಬದಿಯಲ್ಲಿ ಕೇಳಿದರೆ ಉಂಟಲ್ಲ, ಅವರು ನಮಗೆ ಉಂಟಲ್ಲ ಡಬಲ್ ರೇಟ್ ಹೇಳ್ತಾರೆ. ಅಂದರೆ ಒಟ್ಟು ಅದಕ್ಕೊಂದು ಅಷ್ಟು ಇದೆ ಇದಂತ, ಅಂದರೆ ಅಷ್ಟು ಅಮೌಂಟ್ ಅದಕ್ಕೆ ಇದೆ ಅಂತೇಳಿ ಅವ್ರು ನಮಗೆ ಅದು ಆ ಥರ ಹೇಳೋದು. ಬಟ್ ನಮಗೆ ನಾವು ಪೆದ್ದರ ಥರ ಮಾಡ್ಬಾರ್ದು, ನಾವು ಹುಷಾರಾಗಿರ್ಬೇಕು, ನಮಗೆ ಗೊತ್ತಿರಬೇಕು. 2 3 4 ಶಾಪಲ್ಲೆಲ್ಲ ಕೇಳಿ ಎಲ್ಲ ತಿಳ್ಕೊಂಡು ತಗೊಳ್ಬೇಕು. ಸುಮ್ಮನೆ ಯಾಕೆ ಲಾಸ್ ಮಾಡ್ಕೊಳ್ಬೇಕು? ನಮಗೆ ಒಂದು ವಸ್ತು ತಗೊಂಡ್ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಸೊ ಲಾಸ್ ಮಾಡ್ಕೊಳ್ಬಾರ್ದು. ಸೊ ಹಾಗೆ ನಾನು ಲಾಸ್ಟ್ ಟೈಮ್ ಅವಳಿಗೆ ಇಯರಿಂಗ್ಸ್ ನೋಡ್ಲಿಕ್ಕೆ ಹೋಗಿದ್ದೆ. ಬಟ್ ನನಗೆ ಇಷ್ಟ ಅಲ್ಲ ಅಷ್ಟು. ಬಟ್ ಶಂಜನಿಗೆ ತಗೊಳ್ಬೇಕಂತ ಹೇಳಿದ್ದೆ. ಬಟ್ ಅದು ನೋಡುವ ಅಂತೇಳಿ ಹಾಗೆ ಡಬ್ಬಿನ ಬ್ಲಾಸ್ಟ್ ಮಾಡಿಸಿದೆ. ಮತ್ತು ನಾನು ಅವಳಿಗೆ ಪೆಂಡೆಂಟ್ ಒಂದು ಮಾಡಿಸಿದೆ ಅಂತ ಹೇಳಿದೆನಲ್ಲ, ಸಾರಿ ನಿಮ್ಮ ಹತ್ರ ಹೇಳಿದ್ದೇನೆ ಇರೋ ನನಗೆ ಸರಿ ನೆನಪಿಲ್ಲ. ಬಟ್ ಆದರೆ ನಾನು ಹೇಳಿದ್ದೆ ನೋಡಿ, ನಿಮಗೆ ಲಾಸ್ಟಲ್ಲಿ ಗೊತ್ತಿರ್ಬೋದು. ಒಂದು ಹಾರ್ಟ್ ಶೇಪ್ ಇದು ಪೆಂಡೆಂಟ್ ತೋರಿಸಿ ನಾನು ನಿಮಗೆ ಹೇಳಿದ್ದೆ, ಸೇಮ್ ಇದೇ ಥರ ಮಾಡಿಸಬೇಕು ಶಂಜನಿಗೆ ಅಂತ ಹೇಳಿ. ಸೊ ಹಾಗೆ ಅದು ಕೂಡ ಆಗಿದೆ, ಅದು ಆಗಿದೆ. ಅರ್ಧ ಪೇಮೆಂಟ್ ಮಾಡಿ ಕೂಡ ಆಗಿದೆ. ಇನ್ನು ಅರ್ಧ ಪೇಮೆಂಟ್ ಮಾತ್ರ ಬಾಕಿ ಉಂಟು. ಅಂದರೆ ಅದು ತಗೊಂಡು ಬರುವಾಗಲೇ ಪೇಮೆಂಟ್ ಮಾಡಿ ತರ್ತೇನೆ ಅಂತೇಳಿ ಅರ್ಧ ಪೇಮೆಂಟ್ ಎಲ್ಲ ಆಗಿದೆ ಆಲ್ರೆಡಿ. ಸೊ ಹಾಗೆ ಗೈಸ್, ಅದು ಕೂಡ ತರೋದು ಒಂದು ಎಕ್ಸೈಟ್ಮೆಂಟಲ್ಲಿ ಇದ್ದೇನೆ. ತುಂಬಾ ಖುಷಿ ಆಗ್ತದೆ ನನಗೆ ಶಂಜನಿಗೆ ಏನಾದ್ರು ತೆಗೆಯೋದು ತುಂಬಾ ಖುಷಿ ಆಗ್ತದೆ. ಬಟ್ ಇವಾಗ ನನಗೆ ಅಂತ ಹೇಳಿದರೆ ಇನ್ನು ನನಗೆ ಸಣ್ಣ ಸಣ್ಣದೆಲ್ಲ ತೆಗೆಯೋದು ಬೇಡ, ನನಗೆ ಇನ್ನು ದೊಡ್ಡದೇ ಎಂಥದ್ದು ತೆಗೆಯುವ ಅಂತೇಳಿ ನಾನು ಸುಮ್ಮನೆ ಅದರದ್ದು ವಿಷಯಕ್ಕೆ ಹೋಗೋದಿಲ್ಲ. ಮತ್ತು ಈಗ ಎಲ್ಲಿಗೆ ನಾನು ಎಂತ ಹಾಕ್ಕೊಂಡಂತ ಹೋಗೋದಿಲ್ಲ ಎಲ್ಲಿಗೂ. ನಾನು ನಾರ್ಮಲ್ ಆಗಿನೇ ಈ ಥರ ಹೇಗಿರ್ತೇನೆ ಹಾಗೆ. ನನಗೆ ಮತ್ತೆ ಎಲ್ಲರಿಗೂ ತೋರಿಸಬೇಕು, ಹಾಕಬೇಕು, ಸೊ ಆ ಥರ ಮೈಂಡಲ್ಲಿ ಎಂತ ಇರೋದಿಲ್ಲ ನನಗೆ. ಸೊ ಹಾಗೆ ಗೈಸ್, ಇನ್ನು ಡಬ್ಬಿ ಒಂದು ಬ್ಲಾಸ್ಟ್ ಮಾಡಿ ಅದು ಒಂದು ವಿಡಿಯೋ ನೋಡಿ ನೀವು, ಆಮೇಲೆ ಮಾತಾಡುವ. ಓಕೆ. ಹಾಗೆ ಗೈಸ್, ಆ್ಯಕ್ಚುಲಿ ಇದು ವಿಡಿಯೋ ನಾನು ಶೂಟ್ ಮಾಡಿದ್ದು ಒಂದು 10, 7 ಆ ಥರ ಡೇಟ್ಗೆ, ಓಕೆ, ಸೆಪ್ಟೆಂಬರ್. ಸೊ ಬಟ್ ಎಡಿಟೆಲ್ಲ ಮಾಡಿ ಇವತ್ತು ಹಾಕುವ ಅಂತ ಹೇಳಿ. ಯಾಕಂತ ಹೇಳಿದರೆ ಮೊನ್ನೆ ನಾನು ಶಾಪಿಂಗ್ ಹೋದೆಲ್ಲ, ಸೊ ಆ ವ್ಲಾಗೆಲ್ಲ ಹಾಕಬೇಕಿತ್ತು. ಸೊ ಹಾಗಾಗಿ ನಾನು ಇದನ್ನು ಸೈಡಲ್ಲಿ ಇಟ್ಟಿದ್ದೆ, ಇವಾಗ ಹಾಕುವ ಅಂತೇಳಿ ಆಯಿತು. ಮತ್ತು ಸುಮ್ಮನೆ ಬೇರೆ ವ್ಲಾಗಲ್ಲಿ ಏನು ಶೂಟ್ ಮಾಡಬೇಕಾದ್ರೆ ಸ್ಪೇಸ್ ಬೇಕಲ್ಲ. ಸೊ ಹಾಗಾಗಿ ಇದನ್ನೊಂದು ಕ್ಲಿಯರ್ ಮಾಡ್ಕೊಳ್ಳುವ ಅಂತ ಹೇಳಿ. ಹಾಗೆ ಗೈಸ್, ಫೈನಲಿ ಡಬ್ಬಿಯನ್ನು ಬ್ಲಾಸ್ಟ್ ಮಾಡಿದರು. ಮತ್ತು ಇದಕ್ಕೆ ತುಂಬಿ ಹೋಗಿತ್ತು. ಮತ್ತು ವಾಪಸ್ ನೋಟ್ ಹಾಕುವಾಗ ಅಲ್ಲಲ್ಲಿ ಮುದ್ದೆ ಆಗ್ತಿತ್ತು. ಮತ್ತು ಯಾಕೆ ಅಂತ ಹೇಳಿ ಹಾಗೆ ಗೈಸ್ ಫೈನಲಿ ಬ್ಲಾಸ್ಟ್ ಮಾಡಿ ಆಯಿತು. ಒಂದು ಅಂದಾಜು ಎಷ್ಟಿರ್ಬೋದು ಅಂತ ನೀವೇ ಹೇಳಿ ಗೈಸ್. 500 ಮತ್ತು 200 ನೋಟೆಲ್ಲ ಜಾಸ್ತಿ ಇತ್ತು. ಮತ್ತು ಸ್ವಲ್ಪ ಚಿಲ್ಲರ್ ಇತ್ತು. ಸೊ ಚಿಲ್ಲರ್ ಜಾಸ್ತಿ ಅಂದರೆ ಒಂದು 300 ಅಷ್ಟು ಚಿಲ್ಲರೆ ಇತ್ತು ಅಷ್ಟೇ. ಬಾಕಿ ಎಲ್ಲ 500, 200, 100, 50 ಅದೇ ಜಾಸ್ತಿ ಇದ್ದದ್ದು. ಮತ್ತು ಎಲ್ಲ ಅಡಿಯಲ್ಲಿ ಉಂಟು ಗೈಸ್ 500 ನೋಟೆಲ್ಲ ಡಬಲ್ ಎಲ್ಲ ಮಾಡಿ ಹಾಕಿದ್ದೇನೆ ನಾನು. ಅಂದರೆ ನನಗೀಗ ಸ್ವಲ್ಪ ಅಮೌಂಟೆಲ್ಲ ಏನಾದರೂ ಪ್ರಮೋಷನ್ ಬಂದಿದ್ದಾಗಲಿ, ಪೇಮೆಂಟ್ ಬಂದಿದ್ದಾಗಲಿ, ಅದೆಲ್ಲವೂ ಕೂಡ ನಾನು ಸೇವಿಂಗ್ಸ್ ಡಬ್ಬಿಗೆ ಹಾಕೋದು. ಮತ್ತು ಸ್ವಲ್ಪ ಈಗ ಖರ್ಚಾಗಿ ಹೋಗ್ತದೆ ಗೈಸ್. ಹಾಗೆ ಅದು ನಾನು ಹೇಳೋದೇನಂತ ಹೇಳಿದರೆ ಹೇಳಿದ್ದೇನೆ ನೋಡಿ ನೀವು ಮುಂದೆ ವ್ಲಾಗಲ್ಲಿ,
ಅಮೌಂಟ್ ಯಾವಾಗಲೂ ನಾವು ಲಿಮಿಟಲ್ಲಿ ಖರ್ಚು ಮಾಡಬೇಕು. ಮತ್ತು ನಮ್ಮ ಹತ್ರ ಈಗ ಕೈ ಒಂದು ಸರಿಗೆ ಇಲ್ಲ ಅಂತ ಆದಮೇಲೆ ಕೊರಗಬಾರ್ದು, ಟೆನ್ಷನ್ ಆಗಬಾರ್ದು. ಸೊ ಹಾಗೆ ನನ್ನ ವಿಷಯ. ನಾನು ಅದಕ್ಕೋಸ್ಕರ ಒಂದು 3 ಮಂತ್ 6 ಮಂತಿಗೆ ಒಂದು ಸಲ ಡಬ್ಬಿ ಬ್ಲಾಸ್ಟ್ ಮಾಡ್ತೇನೆ. ಹಾಗೆ ಗೈಸ್, ಹಾಗೆ ಮತ್ತೆ ವಿಡಿಯೋಸ್ ಎಲ್ಲ ನೀವು ಕಂಟಿನ್ಯೂ ಆಗಿ ನೋಡಿ ಗೈಸ್. ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ಗೈಸ್, ಈ ಸಲ್ಮಾನವ್ರು ನೋಡಿ ಗೈಸ್, ಬರೀ ಮೊಬೈಲಲ್ಲಿ ಇರುವುದು 24 hours ಮೊಬೈಲಲ್ಲಿ. ಎಂತ ನೀವು ಮೊಬೈಲಲ್ಲಿ ಎಂತ ಮಾಡೋದು? ಎಂತ ಮಾಡೋದು ಮಾರ್ರೆ ಮೊಬೈಲಲ್ಲಿ? ಬೇರೆಯವ್ರ ಜೊತೆ ಚಾಟಿಂಗ್ ಮಾಡೋದಾ? ಎಂತ ನನಗೆ ಮೋಸ ಮಾಡಿ ಯಾರ ಜೊತೆ ಚಾಟಿಂಗ್ ಮಾಡೋದು? ನಾನು ಯಾವಾಗ ನಿಮ್ಗೆ ನೋಡುವಾಗ ನೀವು ಗೇಮ್ ಆಡೋದು, ಯೂಟ್ಯೂಬ್ ನೋಡೋದು, ಮತ್ತು ಚಾಟಿಂಗ್ ಯಾವಾಗ ಮಾಡೋದು? ನನ್ನ ಗಂಡ ಸತ್ಯ ಹರಿಶ್ಚಂದ್ರ ಅವನು ಯಾವಾಗಲೂ ಹೆಂಡತಿಗೆ ಮೋಸ ಮಾಡೋದಿಲ್ಲ ಅಲ್ಲವಾ? ನೀನೇ ನನ್ನ ಪಂಚ ಪ್ರಾಣ, ಅದು ಹಾಡು ಹಾಡು. ಅಯ್ಯೋ ಚಿನ್ನ ಕಳ್ಳ ಚೀ. ಗೈಸ್, ನಮ್ಮ ಸಲ್ಮಾನ್ ಅವ್ರು ನೋಡಿ, ಅವ್ರು ತುಂಬ ಟೆನ್ಷನಲ್ಲಿದ್ದಾರೆ ಗೈಸ್. ಯಾಕೆ ನನ್ನ ಗಂಡನಿಗೆ ಟೆನ್ಷನ್ ನಿಮಗೆ ಗೊತ್ತಾ? ಇಲ್ಲ, ಅವರು ಡೈಲಿ ಹೀಗೆ ರಿಕ್ಷಾದಲ್ಲಿ ಎಂಥದ್ದು ಸ್ವಲ್ಪ ಆಚೆ ಈಚೆ ಆದರೆ ಟೆನ್ಷನ್ನೇ. ನೀವು ಯಾಕೆ ಟೆನ್ಷನ್ ಮಾಡೋದು? ಎಲ್ಲ ಒಳ್ಳೆಯದೇ ಆಗ್ತದೆ. ಒಂದು ಕೆಟ್ಟ ಒಂದು ಗಳಿಗೆ ಬಂದರೆ ಅದರ ಮುಂದೆ 10 ಒಳ್ಳೆಯದೊಂದು ನಮಗೆ ಇರ್ತದೆ. ಓಕೆ, ಯಾವಾಗಲೂ ಅದು ನೆನಪಲ್ಲಿ ಇಟ್ಕೊಳ್ಳಿ. ಸ್ಟ್ರಾಂಗ್ ಇರಬೇಕು, ಬಿ ಹ್ಯಾಪಿ ಆಲ್ವೇಸ್. ಎಲ್ಲರಿಗೂ ಹಾಗೆ ಹೇಳುದು. ಹಾಗೆ ಗೈಸ್, ನೀವು ನೋಡಿದ್ರಲ್ಲ. ಆಮೇಲೆ ಗೈಸ್, ಇಲ್ಲಿ ಸಣ್ಣ ಹಾಡು ಹೇಳ್ತಿದ್ದೆ. ಒಂಚೂರು ನಾನು ಸ್ಟಾರ್ಟ್ ಮಾಡಿದ್ರೆ ಸಾಕು, ಮತ್ತೆ ಅವ್ರದ್ದು ವಾಲ್ಯೂಮ್ ಸ್ಟಾರ್ಟಿಂಗ್. ಸುಮ್ಮನೆ ರೀ ಮಾರ್ರೆ ಒಂಚೂರು. ಹಾಗೆ ಪ್ಲೇಸ್ ಮಾಡೋದೆ ಇಲ್ಲೇ. ಹಾಗೆ ಎಂತ ಹೋಯ್ತು ಗೊತ್ತುಂಟ ಗೈಸ್, ನಾನು ಅದು ಡಬ್ಬೆಲ್ಲ ಹೊಡೆದಿದ್ದೇವೆ ನೋಡಿದಲ್ಲ ಗೈಸ್. ಹಾಗೆ ಸ್ವಲ್ಪ ಸ್ವಲ್ಪ ಈಗ ನಮಗೆ, ನಾನೀಗ ಸೇವಿಂಗ್ ಮಾಡಿಡುದು. ಸಲ್ಮಾನವರಲ್ಲ, ಸಲ್ಮಾನವರು ನೀನು ಇವಾಗ ಬೇಕಾದ್ರೆ ಬುರ್ಕ ತೆಗಿ, ಇವಾಗ ಚಪ್ಪಲ್ ತೆಗಿ, ಇವಾಗ ಅದು ತೆಗಿ ಅದೇ ಮಾಡುದು. ಹೋಗೋ ಡ್ರೆಸ್ ತೆಗಿವ, ಹೋಗೋ ಬುರ್ಕ ತೆಗಿವ, ಅದೇ ಅವ್ರ ತಲೆ. ಅವ್ರು ಸೇವಿಂಗ್ಸ್ ಮಾಡೋದು ಇಲ್ವೇ ಇಲ್ಲ. ಬಟ್ ನಾನು 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 ಅವರ ಮುದ್ದಿನ ಹೆಂಡತಿ, ಸೇವಿಂಗ್ ಮಾಡೋದು ಅವರಿಗೆ ಹೆಲ್ಪ್ ಆಗಲಿ ಅಂತೇಳಿ. ಸೊ ಆ ಥರ ಮೆಂಟಾಲಿಟಿ ಎಲ್ಲರಿಗೂ ಹೆಂಗಸರ ಹತ್ರ ಇದ್ರೆ, ಗಂಡಸರಿಗೊಂದು ಎಂಥ ಶಕ್ತಿ ಇರುತ್ತೆ. ಸೊ ಅವರಿಗೊಂದು ಮನಸ್ಸಲ್ಲಿ ಒಂದು ಧೈರ್ಯ ಇರುತ್ತೆ. ಏನೇ ಒಂದು ಇದಾದರೆ ನನ್ನ ಹೆಂಡತಿ ನನಗಿದ್ದಾಳೆ, ಬೇರೆ ಹತ್ರ ಕೈ ಚಾಚಬೇಕಂತ ಇರೋದಿಲ್ಲ. ಸೊ ಆ ಥರ. ಓಕೆ. ಹಾಗೆ ಗೈಸ್, ನನ್ನ ಶನ್ಸ್ ಆಟ ಆಡ್ತಾ ಇದ್ದಾಳೆ. ಹಾಗೆ ನಾನು ಅದೇ ಸ್ವಲ್ಪ ಸ್ವಲ್ಪ ಈಗೆಲ್ಲ ಸೇವಿಂಗ್ಸ್ ಎಲ್ಲ ಮಾಡಿ ಇಡ್ತೇನೆ. ಸೊ ಏನಕ್ಕಾದ್ರೂ ಬೇಕಾಗ್ತದಲ್ಲ ಅಂತೆಲ್ಲ ಹೇಳಿ. ಹಾಗೆ ಮತ್ತೆ ನೀವು ಕೂಡ ಹಾಗೆಯೇ ಟ್ರೈ ಮಾಡಿ ಗೈಸ್. 10 ರೂಪಾಯಿ ಇದ್ರೆ 5 ರೂಪಾಯಿ ಸೇವ್ ಮಾಡಿಡಿ, 5 ರೂಪಾಯಿ ಖರ್ಚು ಮಾಡಿ, ಆ ಥರ ಮಾಡಿ. ದುಡ್ಡಿದೆ ಅಂತೇಳಿ ಒಮ್ಮೆಲೆ ಖರ್ಚು ಮಾಡಬೇಡಿ. ಅದು ತುಂಬಾ ಕಷ್ಟವಾದ ಒಂದು ಸಿಚುವೇಶನ್ ಬರುತ್ತೆ ಗೈಸ್. ಸೊ ಎಲ್ಲ ಟೈಮ್ ಒಂದೇ ಥರ ಇರುವುದಿಲ್ಲ, ಎಲ್ಲ ಗಳಿಗೆ ಒಂದೇ ಟೈಮ್ ಇರುವುದಿಲ್ಲ ಗೈಸ್. ನಾವು ಹೇಳಿದಷ್ಟು ಈಸಿ ಅನ್ನಲ್ಲ ಲೈಫ್ ತುಂಬಾ ಕಷ್ಟ ಇರುತ್ತೆ. ಇವಾಗಂತೂ ಹೇಳೋದೇ ಬೇಡ. ಅದರಿಂದ ಅವರು ಚೀಲ. ಹಾಗೆ ಗೈಸ್, ಅಷ್ಟೇ. ನೋಡಿ ನೋಡಿ ನೋಡಿ, ಸುಮ್ಮನೆ ಕಿರ್ಚುದು. ಎಂತ ಶಂಸ ಕಿರಿಚುದು? ಯಾಕೆ ಇಲ್ಲಿ ನೋಡು, ಜುಟ್ಟು ಮಾಡು, ಜುಟ್ಟು. अस्सलाम वालेकुम चल चल मौला चल अस्सलाम वालेकुम चल अस्सलाम वालेकुम बाय शंस बाय. ಹಾಗೆ ನೀವು ರಿಂಗ್ ಲೈಟ್ ಇದು ವಿಡಿಯೋ ಕೂಡ ನಾನು ಹಾಕ್ತೇನೆ, ನೀವು ನೋಡಿ. ರಿಂಗ್ ಲೈಟ್ ಬಂದ ಮೇಲೆ ವಿಡಿಯೋ ಮಾಡಬೇಕು ಅಂತ ಹೇಳಿದ್ದು ಟೈಮ್ ಸಿಗ್ತಾ ಇಲ್ಲ. ಬಟ್ ನನಗೆ ನನ್ನ ಒಂದು ಏನೋ ಗೊತ್ತಿಲ್ಲ, ಸ್ವಲ್ಪ ಬ್ಯುಸಿ, ಒಂದು ಚೂರು ಬ್ಯುಸಿ. ಸೊ ಹಾಗಾಗಿ ಮಾಡ್ತೇನೆ ಗೈಸ್. ತುಂಬ ಜನ ಕೇಳ್ತಾ ಇದ್ದೀರಾ, ನನಗೆ ತುಂಬ ಮೆಸೇಜ್ ಬರ್ತದೆ. ನಾನು ಯಾವುದಕ್ಕಂತ ರಿಪ್ಲೈ ಮಾಡಲಿ, ಮತ್ತು ಹುಡುಕಿ ರಿಪ್ಲೈ ಮಾಡುವ ಅಂತ ಹೇಳಿದರೆ ಒಂದಕ್ಕೆ ರಿಪ್ಲೈ ಮಾಡುವಾಗ ಇನ್ನೊಂದು ನನಗೆ ಮಿಸ್ ಆಗಿ ಹೋಗುತ್ತೆ. ಸೊ ತುಂಬ ಜನ ಕೇಳ್ತಾ ಇದ್ದೀರಾ, ನಾನು ನೋಡ್ತೇನೆ. ಬಟ್ ನನ್ನದು ಏನು ಗೊತ್ತಾ, ನನಗೆ ಈ ಮೆಸೇಜ್ ರಿಕ್ವೆಸ್ಟಲ್ಲಿ ಇದ್ರೆ ಉಂಟಲ್ಲ, ನನಗೆ ಅದು ಹೈಡ್ ರಿಕ್ವೆಸ್ಟಲ್ಲಿ ಇನ್ನೂ ಕೂಡ ಬರುತ್ತೆ, ಮೆಸೇಜ್ ರಿಕ್ವೆಸ್ಟಲ್ಲಿ ಕೂಡ ಬರುತ್ತೆ. ಸೊ ಎರಡರಲ್ಲಿಯೂ ನನಗೆ ಮಿಸ್ ಆಗುತ್ತೆ ಗೈಸ್. ಒಂದ್ಸತಿ ಈಗ ಸ್ಕ್ರೋಲ್ ಮಾಡಿ ನೋಡ್ತೇನೆ, ಮತ್ತೆ ವಾಪಸ್ ನೋಡಿದ್ರೆ ತೋರುವುದೇ ಇಲ್ಲ ಚಾಟ್. ಸೊ ಹಾಗೆ ಗೈಸ್, ಏನು ವಿಷಯ ಅಂತ ಹೇಳಿದರೆ, ಶಾಂತ ನಮಾಜ್ ಮಾಡೋದು ತೋರಿಸ್ತೇನೆ. ಮಾಷಾ ನೀ ಅಲ್ಲ ಅಕ್ಬರ್ ಏದ್ಲಾಕ್ಯೋ ಮ್ಯಾಟ್ಲಾಕ್ಯೋ ಬಾಪ, ನೀನು ಕಾಲ್ಡಡಿಗಿಡ್ರು ಉಡತಾಶಿ
ಎಂದ್ರು ಶಂಜ ನಿನ್ನ ನೋಡು ನಿಸ್ಕರಿ ಇದು ಉಂಟಲ್ಲ ಅದ್ಲು ಕೋಮ ನಿಸ್ಕರಿ ಪೋ ಇದ ಮಾಡ್ತಾ ಪಾಪ ತಾಲೆ ಬಂಗಾರ ಶಂಜ ಗಲೀಜ್ ಮೋಲು ಕಾಲ್ದಡಿಗಿಡ್ರದು ಅದು ಬಿಡು ಗೈಸ್. ನೋಡಿದ್ರಲ್ಲ ಶಂಜ ಮಾರ್ಷಲ್ ಅವಳು ಹಾಗೆ ಇದು ಎಂತ ತಲೆ ಸ್ನಾನ ಮಾಡಿ ಬಂದು ವರ್ಷನ ತಟ್ಟತ್ತಿಗೆ ಚೆಳ್ಳೆ ಸ್ವಲ್ಪ ಕನ್ನಡತ್ಲು ತಟ್ಟತ್ತಿಗೆ ಬೈರಸ ಎಂಥದ್ದು ಒಂದು ಅದು ತಟ್ಟ ಉಂಟಲ್ಲ ಸ್ನಾನ ಮಾಡಿ ಬಂದು ಒರೆಸ್ತಾರೆ ಸೊ ಟವೆಲ್ ಸೊ ಅದೆಲ್ಲ ಹಾಕಿ ಅವಳು ನಮಾಜ್ ಮಾಡೋದು. ಮತ್ತೆ ಈಗ ತುಂಬ ಜನ ಹೇಳ್ತಾರೆ ನಿಸ್ಕರಿ ನೀನು ನಮಾಜ್ ಮಾಡ್ತೀಯಾ ಇಲ್ವೋ ಹಾಗೆ ಈಗ ಅಂತ ಹೇಳಿ. ನೋಡಿ ಗೈಸ್, ನಾನು ನಮಾಜ್ ಮಾಡೋದ್ರಲ್ಲಿ ನನ್ನ ಮಗು ನಮಾಜ್ ಮಾಡೋದು, ಪ್ರೇಯರ್ ಮಾಡೋದು, ಮತ್ತೆ ಕುರಾನ್ ಸಹ ಹಿಡ್ಕೊಂಡು ಯಾವುದೇ ಒಂದು ಬುಕ್ ಇಟ್ಕೊಂಡ್ರೆ ಕುರಾನ್ ಓದ್ತಾರೆ ಓದು. ಮತ್ತೆ ಕುರಾನ್ ನಾನು ಓದುವಾಗ ಕೂಡ ಹಾಗೆ ಅವಳು ಎಷ್ಟು ಅದನ್ನು ಒಂದು ಪ್ರೀತಿಯಿಂದ ಆಲಿಸುವುದು, ಮತ್ತೆ ಹಾಗೆ ಪ್ರೀತಿಯಿಂದ ಆಲಿಸುವುದು, ಮತ್ತೆ ಅದು ಲಾಸ್ಟಿಗೆ ಕುರಾನೆಲ್ಲ ಓದಿದ್ಮೇಲೆ ಅದನ್ನು ಚುಂಬಿಸುವುದು. ಸೊ ಗೈಸ್, ಅವಳು ಮಾಷಾಲ್ಲ ಓಕೆ. ಮತ್ತೆ ಅದೇ ಮನೆಯಲ್ಲಿ ನಾವು ನಮಾಜ್ ಮಾಡೋದ್ರಿಂದ ನಮ್ಮ ಮಕ್ಕಳು ಅದನ್ನು ನೋಡಿ ಕಲಿಯುವುದು ಓಕೆ. ಹಾಗೆ ಮತ್ತೆ ಇಲ್ಲಾಂದ್ರೆ ತಲೆನಷ್ಟಿಗಳಿಗೆ ಹೇಗೆ ಗೊತ್ತಾಗ್ತದೆ ಗೈಸ್? ಸುಮ್ಮನೆ ಬಂದ್ಬಿಟ್ಟು ನಿಮಗೆ ಬಾಯಿಗೆ ಬಂದಾಗೆ ಮಾತಾಡೋದು ಬೇಡ. ಮತ್ತೆ ನಾನು ನಮಾಜ್ ಮಾಡ್ತಾ ಇದ್ದೇನೆ, ಇವಾಗ ಬಾಂಗಾಯ್ತು, ನಾನು ನಮಾಜ್ಗೆ ಹೋಗಿ ಬರ್ತೇನೆ, ಕುರಾನ್ ಓದ್ತೇನೆ ಅಂತೇಳಿ ಈ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಬೇಕಂತ ಅಗತ್ಯ ಇಲ್ಲ. ನಾನು ಮಾಡೋದು ಯಾವುದಕ್ಕೆ? ನನ್ನ ಒಳ್ಳೆಯದಕ್ಕೆ, ನನ್ನ ಅಲ್ಲಾಹನಿಗೆ. ಸೊ ಹಾಗಿರುವಾಗ ಇಲ್ಲಿ ಯಾರಿಗೂ ತೋರಿಸಿ ಅಂತ ಆಗ್ಲಿಕ್ಕಿಲ್ಲ, ಮತ್ತೆ ಶೋ ಮಾಡಿ ಯಾರ ಮನಸ್ಸನ್ನು ಗೆಲ್ಬೇಕಂತೇಳಿ ಅಗತ್ಯ ಕೂಡ ಇಲ್ಲ. ನಾನು ಒಳ್ಳೆ ನಿಯತ್ತಲ್ಲಿ ಹೋಗಿ ನಿಯತ್ತಿಂದನೇ ಮುಂದೆ ಹೋದರೆ ಸಾಕು. ಅದು ಸ್ಲೋ ಆದರೂ ಓಕೆ, ಫಾಸ್ಟ್ ಆದರೂ ಓಕೆ, ನಿಯತ್ತಿನ ದಾರಿ ಹಿಡ್ಕೊಂಡು ಹೋದರೆ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತೆ. ಸೊ ಓಕೆ. ಹಾಗೆ ಮತ್ತೆ ಡೈಲಿ ವ್ಲಾಗ್ ಮಾಡೋದ್ರಲ್ಲಿ ಆಗಲಿ ಯಾವುದ್ರಲ್ಲಿಯೂ ಕೂಡ ಈಗ ನಾನು ನಮಾಜ್ ಮಾಡ್ತೇನೆ ಗೈಸ್ ನೋಡಿ ಅಂತೇಳಿ ತೋರಿಸೋದು, ಸೊ ಆ ಥರದ್ದೆಲ್ಲ ಫನ್ನಿಯಾಗಿ ನಾನು ತಗೊಳ್ಳೋದಿಲ್ಲ ಓಕೆ. ಅದೆಲ್ಲ ಒಳ್ಳೆಯದು ಕೂಡ ಅಲ್ಲ. ಹಾಗೆ ಗೈಸ್, ಶಂಜಂದು ಇದು ಇವಾಗ ಈಗ ನಾನು ಮಾತಾಡ್ತಿರುವಾಗ ಅವಳು ಮಾಡಿದ್ದನ್ನು ನಿಮಗೆ ತೋರಿಸಿದ್ದು. ಅವಳದ್ದು ಮತ್ತೊಂದು ವಿಡಿಯೋ ಉಂಟು ಅವಳು ಮಾಡಿದ್ದು, ನಾನು ಇದರಲ್ಲಿ ಶೂಟ್ ಮಾಡಿ ಇಟ್ಟಿದ್ದೇನೆ ಮೊನ್ನೆ. ನಾನು ಮತ್ತು ಸಲ್ಮಾನ್ ಮಾತಾಡ್ತಾ ಬೆಡ್ಡಲ್ಲಿ ಕೂತ್ಕೊಂಡಾಗ ಇವಳು ಒಂದು ನಿಮಿಷ. ಸೊ ಗೈಸ್, ಅವಾಗ ಇವಳು ನನ್ನ ಒಂದು ಶಾಲ್ ಹಾಕ್ಕೊಂಡು ಅವಳು ನಮಾಜ್ ಮಾಡ್ತಿದ್ದು. ನಿಜ ಹೇಳ್ತೇನೆ, ಅದನ್ನು ಆ ವಿಡಿಯೋ ನೋಡಿ ತುಂಬಾ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಇವಾಗ ನಾನು ಅವಳಿಗೆ ಹೇಳುದಿಲ್ಲ ನೀನು ನಮಾಜ್ ಮಾಡು, ಕುರಾನ್ ಓದು. ಇವಾಗ ಯಾವುದು ಕೂಡ ನಾನು ಆ ಥರದಲ್ಲಿ ವಿಷಯ ತಲೆಗೆ ಹಾಕುದಿಲ್ಲ. ಬಟ್ ಒಳ್ಳೆ ವಿಷಯ ಹೇಳಿಕೊಳ್ಳಿಕ್ಕೆ ಟ್ರೈ ಮಾಡ್ತೇನೆ. ಬಟ್ ಆ ಥರ ಅದು ಏನಿದ್ರು 7 years ಇದ್ಮೇಲೆ ಮಕ್ಕಳಿಗೆ ಇವಾಗ ಅವಳದು ಆಟ ಆಡುವ ಮೂಮೆಂಟ್, ಇವಾಗ ಅವರು ಎಂಜಾಯ್ ಮಾಡುವ ಮೂಮೆಂಟ್ಸ್. ಸೊ ಇವಾಗ ಅವಳದು ಏನು ಇಷ್ಟ ಉಂಟು ಅವಳಿಗೆ ಆಡಲಿಕ್ಕೆ, ಸೊ ಆ ಥರದ್ದು ಆಟ ಆಡೋದು, ಅವಳ ಜೊತೆ ನಾವು ಆಟ ಆಡೋದು, ಹಾಗೆ ಆ ಥರ ಟೈಮ್ ಸ್ಪೆಂಡ್ ಮಾಡೋದು. ಸೊ ಗೈಸ್ ಓಕೆ, ಅರ್ಥ ಆಯ್ತು ಅಂತ ಎನಿಸ್ತೇನೆ. ಓಕೆ ಗೈಸ್, ಶಂದೋಡೆ ಬಂದರು, ಓಡೆ ಬಂದರು ಹಾಸ್ಪಿಟಲ್ ಚಲ್ ಮೋಲೋ ಕ್ಲಿನಿಕ್ ಚಲೋ ಗೈಸ್. ಶಂಜನಿಗೆ ಎಸ್ಟರ್ಡೇಯಿಂದ ಸ್ವಲ್ಪ ಹುಷಾರಿಲ್ಲ, ಸೊ ಹಾಗಾಗಿ ಹಾಸ್ಪಿಟಲ್ ಬಂದಿದ್ದು. ಏನೋ ಗೊತ್ತಿಲ್ಲ, ಸ್ವಲ್ಪ ವಾಮಿಟ್ ಮಾಡ್ತಾ ಇದ್ದಾಳೆ. ಇದು ಬ್ಯಾಕ್ ಇದು ಗುಬ್ಬಿಡ ಹಾಗೆ ಗೈಸ್ ಓಕೆ. ಹಾಗೆ ಇಲ್ಲಿ ಯಾರೂ ಇಲ್ಲ, ಅದೊಂದು ಒಳ್ಳೆದಾಯಿತು, ನಾವು ಫಸ್ಟ್ ಬಂದಿರೋದು. ಸೊ ಇವಾಗ ಇಲ್ಲಿ ನೋಡಿ, ಓಯ್ ಮಾಮ ನಿನ್ನ ಯಾರು ನೋಡಿದರೆ ಕಣ್ಣು ಕೇಳಿ. ಹಾಗೆ ಗೈಸ್, ಶಂಜನಿಗೆ ಸ್ವಲ್ಪ ಏನಂತ ಹೇಳಿದರೆ ತಂತ್ಲೆ ಇರ್ತಿಟ್ಟು ಪೋ ಇರ್ತಂಡಪ್ಪು ಸ್ವಲ್ಪ ಎರ್ತುಕೊಡ ಅವ್ವ. ಹಾಗೆ ಗೈಸ್, ಶಂಜನಿಗೆ ಅಂದರೆ ನಾನು ಒಂದು ಎಷ್ಟು ನಿನ್ನೆಲ್ಲ ವ್ಲಾಗ್ ಹಾಕಲಿಲ್ಲ. ಯಾಕಂತ ಹೇಳಿದರೆ ಶಂಜನಿಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು. ಅಂದರೆ ಅವಳು ಈಗ ನಾವು ಸಾಮಾನ್ಯ ತಿಂಡಿ ಎಲ್ಲ ತಿನ್ನುವಾಗ ಅವಳು ತಿಂತಾ ಇದ್ಲು, ಅದರಿಂದ ಇರಬೇಕು ಮೇ ಬಿ, ಗೊತ್ತಿಲ್ಲ. ನಾನು ಅದಕ್ಕೆ ಹೇಳು ತುಂಬಾ ಕೇರ್ಫುಲ್ಲಾಗಿ ಮಕ್ಕಳನ್ನು ನೋಡ್ಬೇಕಂತೇಳಿ. ಸ್ವಲ್ಪ ಫುಡ್ಡಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಹಾಗೆ ಆಗ್ತದೆ. ಬಟ್ ಅವಳು ಮಾಷಾಲ್ಲ ಅಲ್ಹಮ್ದುಲಿಲ್ಲ ಒನ್ ಡೇಯಲ್ಲಿ ಅವಳು ಹುಷಾರಾದ್ಲು ಮಾಷಾಲ್ಲ. ತುಂಬ ಜನ ನನ್ನ ಹತ್ರ ಬಂದು ಮೆಸೇಜ್ ಮಾಡಿ ಕೇಳ್ತಾ ಇದ್ರು. ತುಂಬ ಜನರಿಗೆ ನಾನು ಹೇಳಿದ್ದೆ ನನ್ನ ಹತ್ರ ಮೆಸೇಜ್ ಎಲ್ಲ ಮಾಡುವವರಿಗೆ. ಹಾಗೆ ತುಂಬ ಜನ ಕೇಳಿದ್ರು, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಮಾಷಾಲ್ಲ ಅವಳು ಹುಷಾರಾಗಿದ್ದಾಳೆ. ಇವಾಗ ಒಂದೇ ಸತಿ ಅವಳಿಗೆ ಮದ್ದು ಕೊಟ್ಟಾದ್ಮೇಲೆ ಹುಷಾರಾಗಿದ್ದಾಳೆ. ವಾಮಿಟ್ ಏನೂ ಗೊತ್ತಿಲ್ಲ, ಬರೀ ವಾಮಿಟ್ ಮಾಡ್ತಾ ಇದ್ಲು, ಮತ್ತು ಮೋಷನ್ ಸ್ಟಾರ್ಟ್ ಆಗಿತ್ತು. ಮತ್ತೆ ಮಗು ಒಂದೇ ದಿವಸದಲ್ಲಿ ಮಾಷಾಲ್ಲ ಹುಷಾರಾದ್ಲು. 2 days ಫಸ್ಟ್ ಡೇ ಅವಳಿಗೆ ಮೋಷನ್ ಆಗ್ತಿದ್ದು, ನಾನು ಹಲ್ ಬರುವಾಗ ಆಗ್ತದಲ್ಲ, ಸೊ ಅದೇ ಅಂತ ಎನಿಸಿದ್ದೆ. ಬಟ್ ಸೆಕೆಂಡ್ ಡೇ ಅವಳಿಗೆ ನೈಟ್
ಸಡನ್ಲಿ ವಾಮಿಟ್ ಸ್ಟಾರ್ಟ್ ಆಯಿತು. 4 ಟೈಮ್ ವಾಮಿಟ್ ಮಾಡಿದ್ಲು. ಮತ್ತು ನೆಕ್ಸ್ಟ್ ಡೇ ನಾನು ಸರಿಯಾಗ್ಬೋದು ಅಂತ ಎನಿಸಿದ್ದೆ. ರಾತ್ರಿಗೆಲ್ಲ ಅವಳಿಗೆ ಈಗ ಝಮ್ ವಾಟರ್ ಅದೆಲ್ಲ ಕೊಟ್ಟೆಲ್ಲ ಎಲ್ಲದ್ಮೇಲೆ ಸರಿ ಇದ್ಲು. ಮತ್ತೆ ನೆಕ್ಸ್ಟ್ ಡೇ ಮಧ್ಯಾಹ್ನ ವಾಪಸ್ ವಾಮಿಟ್ ಮಾಡಿದ್ಲು. ನನಗೆ ತುಂಬ ಟೆನ್ಷನ್ ಆಯಿತು. ಅವಾಗಲೇ ನಾನು ಇಮಿಡಿಯೇಟ್ಲಿ ಹಾಸ್ಪಿಟ್ಲ್ ಕರ್ಕೊಂಡು ಹೋದೆ. ಆಮೇಲೆ ಮದ್ದು ಕೊಟ್ಟರು, ಹುಷಾರಾದ್ಲು ಗೈಸ್ ನನ್ನ ಮಗು. ನಿಜ ಹೇಳ್ತೇನೆ, ಮಕ್ಕಳಿಗೆ ಏನಾದರೂ ಆದರೆ ನಾನು ನಿಜ ಹೇಳ್ತೇನೆ ಫುಲ್ಲು ಟೆನ್ಷನ್ ಆಗಿದೆ. ನಾನು ಟೆನ್ಷನ್ ಅಂದರೆ ಏನಿಲ್ಲ, ಒಟ್ರಾಶಿ ಹುಚ್ಚಿ ಥರನೇ. ಇನ್ನು ಕೆಲವರು ಬಂದು ಹೇಳ್ಬೋದು ನೀನು ಇಲ್ಲದ್ರೂ ಹುಚ್ಚಿ ಅಲ್ಲ ಅಂತೇಳಿ. ಆ ಥರ ಹೇಳಿದ್ದು ನನಗೇನು ಪ್ರಾಬ್ಲಮ್ ಇಲ್ಲ, ಅಲ್ಹಮ್ದುಲಿಲ್ಲ. ನಾನು ಹೇಗೆ ನನಗೆ ಗೊತ್ತಿದ್ರೆ ಸಾಕು, ನನ್ನ ಗಂಡನಿಗೆ ಗೊತ್ತು, ನಮ್ಮ ಮನೆಯವ್ರಿಗೆ ಗೊತ್ತು ಸಾಕು. ಮತ್ತು ಬೇರೆಯವ್ರಿಗೆ ಯಾರಿಗೂ ಪ್ರೂವ್ ಮಾಡಿ ಏನು ಆಗಲಿಕ್ಕಿಲ್ಲ, ಆಗೋದು ಬೇಡ. ಓಕೆ, ಹಾಗೆ ಗೈಸ್ ಏನು ವಿಷಯ ಅಂತ ಹೇಳಿದರೆ ಅದೇ ತಲೆಯೆಲ್ಲ ಹಾಳಾಗಿತ್ತು. ಫುಲ್ ಟೆನ್ಷನ್ ಮಾಡಿಕೊಂಡು ತಲೆನೋವೆಲ್ಲ ಬಂದಿತ್ತು ಗೈಸ್. ತಲೆನೋವು ನನಗಿತ್ತು. ಸ್ವಲ್ಪ ಟೆನ್ಷನ್ ತೊಗೊಂಡ್ರೆ ಹಾಗೆ ನನಗೆ ಒಂಥರ ಏನಂದರೆ ನಾನು ಸಣ್ಣ ಸಣ್ಣ ವಿಷಯಕ್ಕೂ ತಲೆಗೆ ತಗೊಳ್ತೇನೆ. ಹಾಗೆ ನನಗೆ ತಲೆನೋವೆಲ್ಲ ಬರ್ತಾ ಇರುತ್ತೆ. ಹಾಗೆ ಗೈಸ್ ಮತ್ತೆ ಹುಷಾರಾದ್ಮೇಲೆ ತುಂಬಾ ಖುಷಿಯಿಂದ ಇದ್ದೇನೆ ಇವಾಗ. ಆದರೂ ಕೂಡ ಒಂದು ಸ್ವಲ್ಪ ಭಯ ಆಗುತ್ತೆ. ಮತ್ತು ಅವಳಿಗೆ ಇವಾಗ ಎಂಥದ್ದು ಕೊಡ್ಲಿಕ್ಕೆ ಹೋಗೋದಿಲ್ಲ ನಾನು. ಇವಾಗ ಅವಳಿಗೋಸ್ಕರ ಸಪ್ರೇಟ್ ನಾನು ಕುಕ್ ಮಾಡಿನೇ ಕೊಡ್ತೇನೆ. ಯಾಕಂತ ಹೇಳಿದ್ರೆ ಇಲ್ಲಾಂದ್ರೆ ನಮಗೆ ನಾವು ಜಾಸ್ತಿ ಜನ ಇದ್ರೆ ಓಕೆ, ಎಲ್ಲ ಜಾಸ್ತಿ ಅಡುಗೆ ಮಾಡ್ಬೋದು. ಈಗ ನಾವೇ ಇರೋದಲ್ಲ ಅಂತೇಳಿ ನಾವೆಂತಕ್ಕೆ ಮತ್ತು ಅವಳಿಗೊಂದು ಸಪ್ರೇಟ್ ಮಾಡ್ಬೇಕಂತ ಅದರಲ್ಲಿ ಸ್ವಲ್ಪ ಕೊಡೋದು. ಬಟ್ ಖಾರ ಅಲ್ಲ, ಅದನ್ನ ಜಾಸ್ತಿ ಅವಳಿಗೆ ಏನು ಕೊಡೋದಿಲ್ಲ. ಆದರೂ ಮೊನ್ನೆ ನಾವು ಹೋಟ್ಲಲ್ಲಿ ಸಣ್ಣವ್ರ ಜೊತೆ ಸ್ವಲ್ಪ ಇದೆಲ್ಲ ತಿಂದಲ್ಲ, ಅದರಿಂದ ಇರಬೇಕು ಏನೋ ಗೊತ್ತಿಲ್ಲ. ಬಟ್ ಅದಕ್ಕೂ ಮುಂಚೆನೇ ಅವಳಿಗೆ ಮೋಷನ್ ಸ್ಟಾರ್ಟ್ ಆಗಿತ್ತು. ನಾನು ಊರಿಗೆ ಹೋಗಿದ್ದೆಲ್ಲ, ಊರಲ್ಲಿ ಫಂಕ್ಷನ್ ಇತ್ತು ಅಂತೇಳಿ. ಸೊ ಆವಾಗಲೇ ಅವಳಿಗೆ ಸ್ಟಾರ್ಟ್ ಆಗಿತ್ತು. ಬಟ್ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ತಲೆಲ್ಲ ಹಾಳಾಗಿತ್ತು. ಬಟ್ ಇವಾಗ ಅಲ್ಹಮ್ದುಲಿಲ್ಲ ಖುಷಿಯಿಂದ ಇದ್ದೇವೆ. ಹಾಗೆ ಒಂಥರ ಬ್ಲೂ ಲೈಟ್, ಆಮೇಲೆ ಇದು ಮತ್ತೆ ಡಾರ್ಕ್ ಬ್ಲೂ, ಮತ್ತು ಇದು ಸ್ವಲ್ಪ ಲೈಟ್, ಮತ್ತು ಇದು ಪಿಂಕ್ ನಿಮಗೆ ವೈಟ್ ತೋರ್ತದೆ. ನೀವು ಗೋಡೆ ನೋಡಿದರೆ ಗೊತ್ತಾಗ್ಬೋದು. ಮತ್ತು ಇಲ್ಲಿ ನೋಡಿ, ಇದು ಎಲ್ಲ ಮಿಕ್ಸ್ ಲೈಟ್ ನೋಡಿ ಗೈಸ್. ವಾವ್ ಎಷ್ಟು ಚಂದ, ಮಕ್ಕಳ ಆಟ ಸಾಮಾನಲ್ಲೆಲ್ಲ ಇರ್ತದಲ್ಲ ಹಾಗೆ ಮತ್ತು ನೆಕ್ಸ್ಟ್ ಈ ಥರ ವಾವ್. ಆಮೇಲೆ ಗೈಸ್ ನೆಕ್ಸ್ಟ್ ಹೀಗೆ ವಾವ್ ಗೈಸ್ ನೋಡಿ. ಮತ್ತೆ ಗೈಸ್ ಇಲ್ಲಿ ನೋಡಿ ಅಂತೆ, ಅಲ್ಲಿಗೆ ಚೇಂಜ್, ಕರೆಂಟ್ ಹೋಯ್ತಂತೆ ಗೈಸ್. ಶಂಜಾ ಕರೆಂಟ್ ಎಲ್ಲಿ ಹೋಗಿದ್ದು ಶಂಜಾ. ಮತ್ತೆ ಇದು ನೋಡಿ ಗೈಸ್, ಇದು ಫುಲ್ ಬ್ಲಿಂಕ್ ಆಗ್ತದೆ. ವಾವ್, ಹೇಗೆ ಬೇಕಾದ್ರೆ ವಿಡಿಯೋ ಮಾಡ್ಬೋದು. ಇನ್ನು ದುಡ್ಡು ಕೊಟ್ಟಿದ್ದಕ್ಕೆ ಎಂತ ಲಾಸ್ ಇಲ್ಲ ಗೈಸ್. ತೆಗ್ದ ಮೇಲೆ ಒಳ್ಳೆ ತೆಗಿಬೇಕಂತ ಸಲ್ಮಾನ್ ಅವರು ಹೇಳಿದ್ರು, ಅದಕ್ಕೆ ನಾವು ಒಳ್ಳೆ ತಗೊಂಡು ಬಂದೆ. ಹಾಗೆ ಗೈಸ್ ಮತ್ತೆ ಮತ್ತೆ ಇದು ನೋಡಿ ಆಂಬುಲೆನ್ಸ್ ಸೆನ್ಸರ್. ಎಮರ್ಜೆನ್ಸಿ ಇದು ಶಂಸ ಕಣ್ಮುಚ್ಚು. ವೈಟ್ ಎಂತ ಗೈಸ್, ನನ್ನ ಕಣ್ಣೇ ಮಿಣಿ ಆಗ್ತಾ ಉಂಟಿಲ್ಲಿ. ನಮ್ಮ ಪಲ ಲೈಟ್ ತಲೆ ಬೆಚ್ಚೋರ್ಲ ಶಂಸನಿಗೆ ಲೈಟ್ ನೋಡಿ. ಹಾಗೆ ಗೈಸ್ ಇಲ್ಲಿ ನೋಡಿ ಮತ್ತೆ ಇಲ್ಲಿ ತುಂಬಾ ಕಲರ್ಸ್ ಉಂಟು ಗೈಸ್. ಇಲ್ಲಿ ನೋಡಿ, ಇದು ಈಗ ನಾರ್ಮಲ್ ಲೈಟ್ ಗೈಸ್. ನಾರ್ಮಲ್ ಕೂಡ ಡಿಮ್ ಉಂಟು, ಮತ್ತೆ ತುಂಬಾ ಕಲರ್ಸ್ ಉಂಟು. ಪಿಂಕಿಶ್ ಉಂಟು, ಗೋಲ್ಡ್ ಉಂಟು, ಮತ್ತೆ ವೈಟ್ ಉಂಟು, ತುಂಬಾನೇ ಡಾರ್ಕ್ ಉಂಟು ಗೈಸ್. ಮಾಶಾಅಲ್ಲಾ, ನಾನು ದುಡ್ಡು ಕೊಟ್ಟು ತಂದದಕ್ಕೆ ಸಾರ್ಥಕ ಆಯ್ತು. ಮತ್ತೆ ಅಲ್ಲಿದ್ದವ್ರು ಪಾಪ ಹೇಳಿದ್ರು ನನಗೆ, ಹಾಗಾಗಿ ಅಲ್ಲಿ ಹೋಗಿ ತಗೊಂಡಿದ್ದು. ಮತ್ತೆ ನಿಮಗೆ ಇದು ರಿಂಗ್ ಲೈಟ್ ನಾನು ಎಲ್ಲಿ ತಗೊಂಡೆ ಅಂತ ಗೊತ್ತಾಗಬೇಕಂತ ಹೇಳಿದ್ರೆ ನನಗೆ ನೀವು ಇನ್ಸ್ಟಾದಲ್ಲಿ ಕಮೆಂಟ್ಸ್ ಮಾಡಿ. ಓಕೆ, ನಾನು ಹೇಳ್ತೇನೆ, ನಿಮಗೂ ಕೂಡ ಹೆಲ್ಪ್ ಆಗಲಿ. ನಿಮಗೆ ಇಷ್ಟ ಆದರೆ ತಗೊಳ್ಳಿ. ಓಕೆ, ಅಲ್ಲಿ ಪ್ರೈಸ್ ಎಷ್ಟು ಕಡಿಮೆ ನೀವು ಹೇಳುದು. ನಾನು ಅಲ್ಲಿ ದುಬೈ ಮಾರ್ಕೆಟ್ ಕೆಳಗೆ ಹೋಗಿ ಕೇಳಿದ್ದೆ. ಒಂಚೂರು ಸಲ್ಮಾನ್ ಅವ್ರು ಹೇಳಿ, ಅದರ ಲೈಟಿಗೆ ಒಂಚೂರು ಮಾತಾಡ್ತೇನೆ. ಇಲ್ಲಿ ನೋಡಿ, ನಿಮ್ಮದು ಮುಖ ತೋರಿಸಿ ಮಾತಾಡ್ತೇನೆ. ಅದು ನಾವು ಅಲ್ಲಿ ಹೋಗಿ ಕೇಳಿದಕ್ಕೆ ಅವ್ರು ಎಂತ ಹೇಳಿದ್ದು, ಅದರದ್ದು ಆ ಲೈಟಿಗೆ ಉಂಟಲ್ಲ 7,000 ಹೇಳಿದ್ದು ಗೈಸ್ ಅವರು. ಇದಕ್ಕೆ ಇಲ್ಲ, ಇದಕ್ಕೆ 20 ಹೇಳ್ತಿದ್ರು ಅವರು. ಗ್ಯಾರಂಟಿ ಅವ್ರು 20,000 ಹೇಳ್ತಿದ್ರು. ಇಲ್ಲವ 20 ಅಂತ ಹೇಳ್ತಿದ್ರೆ, ಯಾಕಂತ ಹೇಳಿದ್ರೆ ಇದು ಅಷ್ಟು ದೊಡ್ಡದುಂಟು, ವೆಯ್ಟ್ ಉಂಟು, ದೊಡ್ಡದುಂಟು. ನನಗೆ ಶಾಕ್ ಆಗಿದ್ದು. ನಾವು ಮತ್ತೆ 7,000 ಅಂತ ಹೇಳಿದಕ್ಕೆ ನೋಡುವ ಡಿಸ್ಕೌಂಟ್ ಮಾಡಿ ಕೊಡ್ಬೋದು ಅವರು, ಹೋಗಿ ಬರುವ ಆಚೆ ಅಂತ ಹೇಳಿ ಹೋಗಿದ್ದು. ಮತ್ತೆ ಪಾಪ ಅಲ್ಲಿ ಮತ್ತೊಬ್ರು ಹೇಳಿದ್ರು ಅಲ್ಲಿ ಉಂಟು ಹೋಗಿ ಅಂತ. ನಾನು ತಗೊಳ್ತಿದ್ದೆ ಗೈಸ್, ನನಗೆ ಎಂತ ಗೊತ್ತು, ನನಗೆ ಎಲ್ಲಿ ಹತ್ರದಲ್ಲಿ ಸಿಗ್ತದೆ ಅಲ್ಲಿ ನಾನು ತಗೊಳ್ಳೋದು. ನನಗೆ ಮತ್ತೆ ಆಚೆ ಈಚೆ ಬಲಿ ಬರುವುದಂದ್ರೆ ಆಗುದಿಲ್ಲ ನನಗೆ. ಹಾಗೆ ಗೈಸ್ 7,000 ತಗೊಂಡು ಬರ್ತಿ 6,000 ಕೊಟ್ಟು ತರ್ತಿದ್ದೆ ನಾನು, 1,000 ಕಡಿಮೆ ಮಾಡಿ. ಎಂತೆಲ್ಲ ಆಗ್ತಿತ್ತು ಹೊಟ್ಟೆ ಹುರಿ. ಈಗ ನೋಡಿ, ಅದು ಮತ್ತೆ ವೆಯ್ಟ್ ಇಲ್ಲ, ಎಂತ ಇಲ್ಲ ಇತ್ತು. ಇದಕ್ಕಿಂತ ಸ್ವಲ್ಪ ದೊಡ್ಡದು. ಇದು ದೊಡ್ಡ ಸಲ್ಮಾನ್ ಅವ್ರದ್ದು 2 ತಲೆ ಜೀವ ನಿಲ್ಬಹುದು, ಅಷ್ಟು ಹೈಟ್ ಉಂಟು, ವೆಯ್ಟ್ ಉಂಟು. ಈಗ ನನ್ನ ಹೈಟಿಗೆ ಇಟ್ಟಿದ್ದಾರೆ ಅವರು. ಮತ್ತೆ ಗೈಸ್ ಸ್ಕ್ರೀನ್ ಟಚ್
ಎರಡು ಇಟ್ಟು ಬಿಡಿ ಎಂತ ಆಗ್ತದೆ ಮತ್ತೆ ಎಲ್ಲಾದ್ರೂ ಬಿಸಾಡಿ ಹೋದ್ರೆ ಇದು ಇಟ್ಟು ಅದ್ರಲ್ಲಿ ಇದ್ರೆ ತೆಗಿತಾರೆ ಹ? ಅದ್ರಲ್ಲಿ ಇದ್ರೆ ತೆಗಿತಾರೆ ರಗಳೆ. ನಾ ಅವಳ ಹತ್ರ ಇಡುದಿಲ್ಲ, ಅಲ್ಲ ಬೇಡ. ಈ ರೂಮಲ್ಲಿ ಇಟ್ಟು ಬಿಡ್ತೇನೆ ಬಾಗ್ಲ. ಇದು ಮೂರು ಕೂಡ 3 ಮೊಬೈಲ್ ಇಡೋದಾದ್ರೆ ಇಡ್ಬೋದು. ಒಂದು ಇಡುದಾದ್ರೆ ಬೇಡ, ಬೇಡ ಅಲ್ಲ. ಅದು ಮತ್ತೊಂದೆಂತ ಇದು 3 ಸೇಮ್ ಇದೆ. ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟವಾದರೆ ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್. ಶಂಸ ಬಾಯ್ ಮೊಲ ಬಾಯ್.